ಮಾನ್ಯ ನಗರ ಶಾಸಕರೇ, ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಯೋಜನೆಯನ್ನ ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದೀರಿ ಅಂತ ಶಿವಾನಂದ ಪಾಟೀಲ್ ಇರಬಹುದು, ಬಸನಗೌಡರು ಇರಬಹುದು, ಯಾವುದೇ ರಾಜಕಾರಣಿ ಇರಬಹುದು, ಬಹಿರಂಗ ಸವಾಲ್ ಹಾಕ್ತೀನಿ ನಗರ ಶಾಸಕರಿಗೆ. ನಾನು ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ, ಇದೇ ವೇದಿಕೆಗೆ ಬರ್ರಿ, ನೀವು ಅದರ ಬಗ್ಗೆ ಏನು ಜ್ಞಾನ ಅದ ನೀವು ಹೇಳ್ರಿ. ಅದಕ್ಕೆ ನಡ್ಬರ್ಕ್ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಅವ್ರದ್ದು ಬಹಳ ಅಚ್ಚರಿ ಅನಿಸ್ತು. ಎಲ್ಲಾ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಲಿಸ್ಲಕತ್ತಿಲ್ಲ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಲಕತ್ತಾರ. ಹೌದಪ್ಪ, ಇವತ್ತು ನನ್ನ ಮಗನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗೆ ಅದಾನ. ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ರಾಘವಣ್ಣಿಗೇರಿಯಲ್ಲಿ ಇದ್ದವ್ರು ಯಾಕೆ ಕಳಿಸಿದ್ರು? ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ. ಅದಕ್ಕೆ ಕಾರಣ ನೀನು ಮಹಾನುಭಾವನ ಭಾವ. ಸರ್, ನಿನ್ನೆ ದಿನ ಯತ್ನಾಳ್ ಅವರು ಪಿಪಿಪಿ ಅವ್ರಿಗೆ ಬೆಂಬಲ ಕೊಟ್ಟವರು ಎಲ್ಲ ಶಿವಾನಂದ ಪಾಟೀಲ್ ಅವರು ಅವ್ರಿಗೆಲ್ಲ ಪೇಮೆಂಟ್ ಮಾಡ್ತಾ ಅಂತ ಹೇಳಿ, ಇದ್ರ ಬಗ್ಗೆ ನಿಮ್ ನಿಲುವೇನು ಸರ್? ಅವರು ತಿಳಿದು ಮಾತಾಡಿದ್ದಾರೋ ತಿಳಿಲಾರದೆ ಮಾತಾಡಿದ್ದಾರೋ ನನಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತ ಶಾಸಕರು ಕಳೆದ ಅಂದಾಜು 3 ತಿಂಗಳುಗಳಿಂದ, ಇವತ್ತು ನನಗನ್ನಿಸ್ತದೆ 83ನೇ ದಿನ ಇರಬೇಕು, 3 ತಿಂಗಳುಗಳಿಂದ ನಿರಂತರವಾಗಿ ಜಿಲ್ಲೆಯ, ವಿಶೇಷವಾಗಿ ನಗರದ ಎಲ್ಲಾ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೃದಯ ಭಾಗ ಅಂಬೇಡ್ಕರ್ ವೃತ್ತದಲ್ಲಿ ಪಿಪಿಪಿ ಮಾದರಿ ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಹೇಳಿ ಇಲ್ಲಿ ಹೋರಾಟ ನಡೆದದು. ನನಗೆ ಬಹಳ ಅಚ್ಚರಿ ಆಗಿದ್ದೇನಪ್ಪಾ ಅಂದ್ರೆ, ಈ ಹೋರಾಟಕ್ಕೆ ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಮಹಿಳಾ ಸಂಘಟನೆಗಳು, ರೈತ ಸಂಘಟನೆಗಳು, ಅಂಗವಿಕಲರು ಅಂದ್ರೆ ದಿವ್ಯಾಂಗರ ಒಂದು ಸಂಘಟನೆ, ಮಹಿಳಾ ಸಂಘಟನೆಗಳು, ಅವರಿವರೆನ್ನದೇ ಮಠಾಧೀಶರು, ವಿಶೇಷವಾಗಿ ಅನೇಕ ವಿವಿಧ ಮಠಾಧೀಶರು, ಗಣ್ಯ ವ್ಯಾಪಾರಸ್ಥರು, ಎಪಿಎಂಸಿಯ ವರ್ತಕರು, ಇವ್ರೆಲ್ಲರಿಗೂ ನೀವು ಅಸಹ್ಯ ಮಾಡಿದಿರಲ್ಲ. ಇವ್ರು ಎಲ್ಲರನ್ನೂ ಇವತ್ತು ನೀವು ಹಣ ತಗೊಂಡು ನಾವು ಇಲ್ಲಿ ಪ್ರತಿಭಟನೆ ಕೂತೀವತ್ತು ಹೇಳೋ ಉದ್ದೇಶ ಏನು? ಪಿಪಿಪಿ ಅಂದ್ರೆ ಏನ್ರಿ ಮಾನ್ಯ ನಗರ ಶಾಸಕರೇ? ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಯೋಜನೆಯನ್ನ ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದೀರಿ ಅಂತ ನಮಗೆ ಸಂಶಯ ಬರ್ಲಿಕ್ಕತ್ತದ. ಹೋರಾಟಗಾರರಿಗೆ ನಿಂದನೆ ಮಾಡುವ ನಿಮ್ಮ ಉದ್ದೇಶವಾದರೂ ಏನು? ಹೋರಾಟಗಾರ ಅಷ್ಟೇ ಅಲ್ಲ, ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತ ಪೂಜ್ಯರು, ಮಠಾಧೀಶರು, ವಿವಿಧ ಸಂಘಟನೆಗಳು, ಇವರನ್ನು ಎಲ್ಲ ನೀವು ಅಪಮಾನ ಮಾಡುವಂತ ಒಂದು ಈ ಬುದ್ಧಿ ನಿಮಗೆ ಯಾಕೆ ಬಂತು ಅನ್ನೋದು ನಮಗೆ ಇವತ್ತಿಗೂ ತಿಳಿತಾ ಇಲ್ಲ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾಕೆ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಬಾರ್ದು? ಯಾಕೆ ಆಗ್ಬಾರ್ದಪ್ಪ ಅಂದ್ರೆ, ಕೆಲ ಲ್ಯಾಂಡ್ ಮಾಫಿಯಾಗಳು ಇದರಲ್ಲಿ ಹೊಕ್ಕಿದ್ದಾರೆ. ಈಗ ಹೊಸದು ಪಿಪಿಪಿ ಮಾದರಿ ಏನಾದ್ರೂ ಇವತ್ತ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟದ್ದೇ ಆತಂದ್ರೆ ವಿಜಯಪುರದಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ನಡೀತದ. ಅವಾಗ ಏನ್ ಮಾಡ್ತಾರ ಪಿಪಿಪಿ ಅವರು? ಈಗಿರುವಂತ 149 ಏಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿಯ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ಖರೀದಿ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಪಿಪಿಪಿ. ಅದಕ್ಕೆ ಹೇಳಿದೆ ನಾನು, ಲ್ಯಾಂಡ್ ಮಾಫಿಯಾ ಆಗ್ತದ. ಅವಾಗ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ರೊಕ್ಕ ತಗೋತಾರೆ. ಸಾರ್ವಜನಿಕರ ದುಡ್ಡನ್ನು, ಟ್ಯಾಕ್ಸ್ ಕಟ್ಟಿದಂತ ದುಡ್ಡನ್ನು ಕೊಳ್ಳೆ ಹೊಡೆಯುವಂತ ಒಂದು ವ್ಯವಸ್ಥಿತ ಸಂಚನ್ನು ರೂಪಿಸಿದ್ದಾರೆ. ಸರ್, ನಿಮ್ಮ ಮಾತಿನ ಅರ್ಥ ಏನಪ್ಪಾ? 152 ಎಕರೆ ಐತಲ್ಲ, ಅದನ್ನ ಎಲ್ಲಾ ರಾಜಕಾರಣ ಕೂಡಿಸಿ ಹಾಕಬೇಕು ಅಂತ ವಿಚಾರ ಮಾಡ್ಯಾರ. ಇದು ಇದ್ದಾಗ ಯಾಕೆ ನೀವು ಇನ್ನೊಂದು ಪಿಪಿಪಿ ಮಾಡ್ಲಿಕ್ಕತ್ತೀರಿ ಅಂತ? ಟ್ರಾಮಾ ಸೆಂಟರ್ ಅದ, ಅಲ್ಲೇ ನರ್ಸಿಂಗ್ ಕಾಲೇಜ್ ಅದ, ಆರ್ಥೋಪೆಡಿಕ್ ಸೆಂಟರ್ ಅದ, ಭವ್ಯವಾದಂತ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಹಿಂದಿರುವಂತಹ ಸಚಿವರು. ಪಿಪಿಪಿಗೆ ಯಾಕೆ ಹೋಗ್ತಾ ಇದ್ದೀರಿ? ಉದ್ದೇಶ ಏನು? ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಹೋದೋ ಇಲ್ಲೋ? ಅಧಿವೇಶನ ನಡೆದ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. 149 ಎಕರೆ ಸಾಕೇನ್ರಿ? ಅಷ್ಟು ಜಾಗ ಬಿದ್ದದ. ಇದಕ್ಕಿಂತ ಹೆಚ್ಚಿನ ಜಾಗವನ್ನು ನೀವು ಬೇರೆ ಕಡೆ ಖರೀದಿ ಮಾಡಿದ್ರ ಅರ್ಥ ಏನು? ಅದಕ್ಕಲ್ಲೇ ಹೇಳಿದೆ ನಾನು, ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ. ಯಾರನ್ನು ಖುಷಿ ಪಡಿಸೋಸ್ಕರ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ಜಾಗವನ್ನು ಬಿಟ್ಟು ನೀವು ಬೇರೆ ಜಾಗ ತಗೊಂಡು ಪಿಪಿಪಿ ಮಾಡ್ಲಿಕ್ಕೆ ಹೊಂಟಿರಿ. ಇದ್ರ ಉದ್ದೇಶ ಆದ್ರೂ ಏನು? ನಾನು ಇಷ್ಟೇ ಕೇಳ್ತೀನಿ, ಕೇವಲ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಉಪಯೋಗ ಆಗಂಗಿಲ್ಲ. ವೈದ್ಯಕೀಯ ಶಿಕ್ಷಣ ಪಡೆಯುವಂತದ್ದು ಏನ್ ಇವತ್ತು ಮಿರಾಜ್, ಸಾಂಗ್ಲಿ, ಮುಂಬೈ, ಬೆಂಗಳೂರಿಗೆ ಹೋಗ್ತಾರಲ್ಲ ರೋಗಿಗಳು ದೊಡ್ಡ ದೊಡ್ಡ ಚಿಕಿತ್ಸೆಗಾಗಿ, ಅವರಿಗೆ ವಿಜಯಪುರದಲ್ಲೇ ನಾಳೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದ್ರೆ ಇಲ್ಲೇ ಚಿಕಿತ್ಸೆ ಕೊಡಬಹುದು. ಇಲ್ಲಿ ಕುತ್ತಂತವ್ರು ಯಾರ ಮಕ್ಕಳಿಗೂ ವೈದ್ಯಕೀಯ ಸೀಟ್ ಬೇಡ. ಇವತ್ತು ನಾನೇ ಹೇಳ್ತೀನಿ, ನನ್ನ ಮಗ ಇದ್ದಾನ ಒಬ್ಬ, ಅವನಿಗೂ ನಾ ವೈದ್ಯನನ್ನಾಗಿ ಮಾಡ್ಲಿಕ್ಕೆ ಹೊಂಟಿಲ್ಲ. ಅವನನ್ನು ಕೂಡ ನಾನು ಬರುವಂತ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೇರಿಸ್ತೀನಿ.
ಈ ಹೋರಾಟಕ್ಕೆ ನಾವು ಬಡವರ ಮಕ್ಕಳಿಗಾಗಿ ನಾವೆಲ್ಲ ಸೇರಿದ್ದೇವೆ ಇಲ್ಲಿ ನಮ್ಮ ಎಲ್ಲಾ ಮುಖಂಡರು ಏನಿದೆ ಪಕ್ಷಾತೀತವಾಗಿ ಬಡವರ ಮಕ್ಕಳಿಗಾಗಿ ಇಲ್ಲಿ ಸೇರಿದ್ದಾರೆ. ಅವ್ರಿಗೆ ನೀವು ರೊಕ್ಕ ತಗೊಂಡು ಮಾಡ್ತಾರ ಅಂದ್ರೆ ಅರ್ಥ ಏನು? ಸರ್ ಮಾನ್ಯ ಶಾಸಕರು ಇನ್ನೊಂದು ಹೇಳ್ತಾರೆ ಏನ್ ತಪ್ಪಿದ್ರೆ ನಾನು ಪಿಪಿಪಿ ಬೇಕಂತ ಹೇಳಿಲ್ಲ. ನಾನು ಸದನದಾಗ ನಮಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೇಳ್ತಾರ. ಶರತ್ ಪ್ರಕಾಶ್ ಅವ್ರ ಏನಂತರು ಇಲ್ಲ ನಿಮ್ ಜಿಲ್ಲೆ ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜ್ ಈಗಾಗಲೇ ಮಂಜೂರಾಗಿದೆ ಅಂತಂದ್ರೆ ನಾವು ಯಾರೇ ಹೂಡಿಕೆ ಮಾಡ್ತೀವಿ ನಾ 500 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿದ್ರು. ಅದನ್ನ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಡಿಕೆ ಇಟ್ಟಿದ್ರಪ್ಪ ಅಂದ್ರೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ನನಗೆ ಪ್ರಶ್ನೆ ಬಂದಿದ್ದು ಅದು ಅಲ್ಲ. ಇಲ್ಲಿ ಕುತ್ತಂತ ನಿರಪರಾಧಿ ಹೋರಾಟಗಾರನ ರೊಕ್ಕ ತಗೊಂಡ್ ಹೋಗ್ತಾರ, ಪೇಮೆಂಟ್ ಗಿರಾಕಿ ಅದಾವ, ಪ್ರೂವ್ ಮಾಡ್ರಿ. ನಾ ಇವತ್ತು ಬಂದಿನಿ, ಇವತ್ತು ಇದೇ ಬಂದ ತಕ್ಷಣ ಕೇಳಿದ್ರು. ಮೊದಲ ಹೋರಾಟ ನಾನು ABP ದವ್ರು ಇಲ್ಲಿ ಬಂದಾಗ ಇಲ್ಲಿ ಏನ್ ನಡೆದದಂತ ನೋಡಿ ನಿಂತು ಹೋರಾಟಕ್ಕೆ ನನ್ನೇನವ್ರು ಇದು ಮಾಡಿರ್ಲಿಲ್ಲ. ಇಲ್ಲಿ ಏನ್ ನಡೆದದಂತ ನಿಂತು ನೋಡಿ ಅವ್ರ ಹೋರಾಟದ ಸರಿ ಅದ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ನಾನು. ಇಲ್ಲಿ ನನಗೊಂದು 100 ಸೈಡ್ ಸಿಗ್ತದೇನು, ಯಾರು ಲಿಕ್ಕ ತಿಲಿಕತ್ತಾರ ಚೆಕ್ ಮಾಡ್ಲಿಕ್ಕೆ ಬಂದಿನ ಇವತ್ತ. ಏನದು ಮಾತಾಡೋದಂದ್ರ ಇಲ್ಲಿ ರೈತ ಹೋರಾಟಗಾರ ಅದಾರ, ಕನ್ನಡ ಪರ ಸಂಘಟನೆಗಳದಾರ, ದಲಿತ ಸಂಘಟನೆಗಳದಾವ, ಅನೇಕರು ಅದಾರ. ಹೆಸರು ಹೇಳಕ್ ಹೋಗಲ್ಲ. ನಾ ಸಾಕಷ್ಟು ಪಕ್ಷಾತೀತವಾಗಿ ಮಾಡ್ಲಿಕತ್ತಾರ. ಹೋಗಿ ಆ ಮಂತ್ರಿ ಕಡೆ ರೊಕ್ಕ ತಿಂತಾರ, ಸಂಜೆ ಆಗಣ ಪೇಮೆಂಟ್ ತಗೋತಾರ. ಇದು ಶೋಭೆ ತರೋದಲ್ಲ ಮಾನ್ಯ ಶಾಸಕರೇ, ನಿಮಗ್ ಶೋಭೆ ತರೋದಲ್ಲ. ವಿಜಯಪುರದ ವರ್ತಕರನ್ನ ಸಹಿ ಮಾಡಿದ್ರಿ, ನೀವು ಪೂಜ್ಯರನ್ನ ಸಹಿ ಮಾಡಿದ್ರಿ, ಮಹಿಳಾ ಸಂಘಟನೆಗಳನ್ನ ಸಹಿ ಮಾಡಿದ್ರಿ. ಅಷ್ಟೇ ಅಲ್ಲ, ಇನ್ನೊಂದು ನಮ್ಮ ದೇಶ ಕಾಯುವ ಸೈನಿಕರು ಮಾಜಿ ಏನಾಗಿದಾರ ಅವ್ರು ಬೆಂಬಲ ಕೊಟ್ಟಿದ್ದಾರೆ. ದೇಶ ಕಾಯುವ ಸೈನಿಕರಿಗೆ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವ್ರ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳ್ಬೇಕು ನೀವು. ಈ ಎಲ್ಲಾ ಹೋರಾಟಗಾರರನ್ನ ಒಳಗೊಂಡು, ಎಲ್ಲಾ ಪೂಜ್ಯರನ್ನ ಒಳಗೊಂಡು, ಎಲ್ಲಾ ಮಹನೀಯರಿಗೆ ನೀವು ಬೇಷರತ್ತಾಗಿ ಕ್ಷಮೆ ಕೇಳ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೊಂದು ಬಹಳ ಸೂಕ್ಷ್ಮ ವಿಚಾರ ಅದ. ಯಾತಕ್ಕಾಗಿ PPP, ಯಾಕೆ ಸರ್ಕಾರಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಬಹಿರಂಗ ಸವಾಲ್ ಹಾಕ್ತೀನಿ ನಗರ ಶಾಸಕರಿಗೆ ನಾನು. ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ, ಇದೇ ವೇದಿಕೆಗೆ ಬರ್ರಿ. ನೀವು ಅದ್ರ ಬಗ್ಗೆ ಏನ್ ಜ್ಞಾನ ಅದ ನೀವು ಹೇಳ್ರಿ. ಇಲ್ಲಿ ಹೋರಾಟಗಾರ ಏನ್ ಮಾಡಿದಾರ ಅನ್ನೋದು ಅದನ್ನ ಹೇಳ್ತಾರೆ. PPP ಯಾಕೆ ಬೇಡ, ಸರ್ಕಾರಿ ವೈದ್ಯಕೀಯ ಏಕೆ ಬೇಕು, ಅದಕ್ಕೆ ನಡ್ಬರ್ಕ್ ಒಂದು ಸ್ಟೇಟ್ಮೆಂಟ್ ನೋಡಿದೆ. ಅವ್ರದ್ದು ಬಹಳ ಅಚ್ಚರಿ ಅನಿಸ್ತು. ಎಲ್ಲಾ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಲಿಸ್ಲಕತ್ತಿಲ್ಲ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಲಕತ್ತಾರ. ಹೌದಪ್ಪ, ಇವತ್ತು ನನ್ನ ಮಗನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗೆ ಅದಾನ. ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ರಾಘವಣ್ಣಿಗೇರಿ ಇಲ್ಲಿ ಇದ್ದವ್ರು ಯಾಕೆ ಕಳಿಸಿದ್ರು? ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ. ಅದಕ್ಕೆ ಕಾರಣ ನೀನು ಮಹಾನುಭಾವನ ಭಾವ. ಸರ್ಕಾರದಿಂದ ಆರಿಸಿ ಬಂದಂತ ಜನಪ್ರತಿ ನೀ ಕಾರಣ. ಸರ್ಕಾರಿ ಶಾಲೆಗಳು ಚಲೋ ಇದ್ವು ಅಂದ್ರೆ ನಾವ್ಯಾಕೆ ಗವರ್ಮೆಂಟ್ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ವಿ ನಮ್ಮ ಮಕ್ಕಳನ್ನ? ಇದೋರೇ ಜ್ಞಾನ ಅದೋ ಇಲ್ಲೋ? ಇದನ್ನ ವಿಜಯಪುರ ಜನತೆಯ ಪರವಾಗಿ ಕೇಳಲಿಕತ್ತೀನಿ ನಾನು. ಅದಕ್ಕ ಅಸಂಬದ್ಧವಾಗಿ ನಿಮ್ಮ ರಾಜಕಾರಣ ಏನೇ ಇಟ್ಕೋರಿ ನೀವು, ಶಿವಾನಂದ ಪಾಟೀಲ್ ಇರ್ಬೋದು, ಬಸನಗೌಡ್ರು ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ನಿಮ್ಮ ರಾಜಕಾರಣ ನಿಮ್ಮ ಮಟ್ಟಿಗೆ ಅದನ್ನ ತಂದು ಹೋರಾಟಗಾರ ಮೇಲೆ ಹಾಕ್ಬೇಡ್ರಿ. ಹೋರಾಟಗಾರ ರೊಕ್ಕ ತಗೊಂಡು ಹೋರಾಟ ಮಾಡ್ತಾರ. ಇವತ್ತು ಇಲ್ಲಿ ಕೇಳಿಕ್ ಇಚ್ಛೆ ಪಡ್ತೀನಿ ನಾನು. ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಕೂತಾರ. ಯಾಕೆ ಕೂತಾರ ಅಂದ್ರೆ ಬಡವ್ರ ಮಕ್ಕಳಿಗೆ ಅನುಕೂಲ ಆಗ್ಲಿ, ನಮ್ಮ ನಾಳೆ ಏನಾದ್ರು ಚಿಕಿತ್ಸೆಗೆ ಹೋಗ್ಬೇಕಂದ್ರೆ ನಮಗೆ ವಿಜಯಪುರನಾಗೆ ಸರ್ಕಾರ ದವಾಖಾನೆ ಆಗಿಲ್ಲ ಅಂತ ಬಂದು ಕೂತಾರ ಅವ್ರು. ಅದ್ರ ಸಂಬಂಧ ಬಂದ್ ಕೂತಾರ. ಇಲ್ಲಿ ನಮ್ಮ ಮಕ್ಕಳನ್ನ ನಾವು ವೈದ್ಯರನ್ನಾಗಿ ಮಾಡ್ಲಿಕ್ಕೆ ಬಂದ್ ಕೊಟ್ಟಿಲ್ಲ, ಗೌರ್ಮೆಂಟ್ನಾಗ ಪುಕಟ್ ಸೀಟ್ ತೋಳಿಕ್ ಬಂದ್ ಕೊಟ್ಟಿಲ್ಲ. ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗ್ಲತ್ತೇಳಿ ಇಲ್ಲಿ ನಾವು ಕೊಟ್ಟೇವಿ. ಅದಕ್ಕೆ ತಿಳಿದು ಮಾತಾಡ್ತಿರೋ, ತಿಳಿಲಾರದೆ ಮಾತಾಡ್ತಿರೋ, ದಯಮಾಡಿ ನಿಮ್ಮ ಹೇಳಿಕೆಯನ್ನು ತಪ್ಪಾಗಿ ನಾನು ಇವತ್ತು ಹೋರಾಟಗಾರರಿಗೆ ನಿಂದನೆ ಮಾಡಿದ್ದೀನಿ. ಹಾಗೂ ಅದರಲ್ಲಿ ಭಾಗಿಯಾದಂತ ಪೂಜ್ಯರಿಗೆ ನಾನು ಇವತ್ತು ಆರೋಪಿಸಿನಿ. ಬೇಷರತ್ ಕ್ಷಮೆ ಕೇಳ್ರಿ. ಇಲ್ಲಿಕಂದ್ರೆ ವಿಜಯಪುರ ಜನತೆಗೆ ನಾನು, ಸ್ವಾಭಿಮಾನಿ ಜನತೆಗೆ ನಾನು ಆಗ್ರಹ ಮಾಡ್ತೀನಿ. ವಿಜಯಪುರದ ಸ್ವಾಭಿಮಾನಿ ಜನತೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ನಗರ ಶಾಸಕರನ್ನ ಅವರು ಕ್ಷಮೆ ಯಾವುದೇ ಸಭೆ ಸಮಾರಂಭಗಳಿಗೆ ನೀವು ಕರಿಲೇಬೇಡ್ರಿ ಅಂತ ಗೊತ್ತಾಗ್ತದ ಅವ್ರು ಮಾಡಿ ತಪ್ಪದೋ ಇಲ್ಲೋ ಅನ್ನೋದು. ಅದಕ್ಕೆ ದಯಮಾಡಿ ಇದರಲ್ಲಿ ಮಾನ್ಯ ಶಾಸಕರೇ ರಾಜಕೀಯ ಮಾಡಬೇಡ್ರಿ. ನಿಮ್ಮ ಬಗ್ಗೆ ಗೌರವವಾದ ಒಬ್ಬ ಜನಪ್ರತಿನಿಧಿ ಅದಿರಿ. ಅದಕ್ಕೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬೇಷರತ್ತಾಗಿ ಹೋರಾಟಗಾರರು ಹಾಗೂ ಎಲ್ಲ ಹೋರಾಟಕ್ಕೆ ಬೆಂಬಲ ನೀಡಿದಂತ ಜನತೆಯನ್ನು ಕ್ಷಮೆಯನ್ನು ಕೋರ್ಬೇಕಂತೇಳಿ ನಮ್ಮೆಲ್ಲರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. 30 ವರ್ಷದಿಂದ ನಗರ ಶಾಸಕರ ಜೊತೆ ಕೂಡಿದ್ದು. ಹೌದು, ಈಗ ಏನಾಯ್ತು ಅವರ PPP ವಿರುದ್ಧ ನಮ್ಮ ಈಗಾದ್ರೂ ಆಗಿಲ್ಲ. ನಾನು ಯಾರು ವಿರೋಧ ಅಲ್ಲ, ನಾ ರಾಜಕಾರಣಿನೂ ಅಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದಾಗ ಹಿಂದೆ ನಾನು ನಮ್ಮದೇ ಬಿಜೆಪಿ ಸರ್ಕಾರ, ನಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹಿಂದೆ ಕೂಡ ನಾನು ಅನೇಕ ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೀನಿ. PPP ವಿರುದ್ಧ ದನಿನೂ ಎತ್ತಿದ್ದೀನಿ. ಈ ಹೋರಾಟ ಪ್ರಾರಂಭವಾಗುವ ಪೂರ್ವದಲ್ಲಿ PPP ವಿರುದ್ಧ ದನಿ ಎತ್ತುವುದರಲ್ಲಿ ನಾನು ಅದೀನಿ. PPP ಅರ್ಥವನ್ನು ತಿಳಿಸಿಕೊಟ್ಟಿದ್ದೀನಿ. ಯಾರ ವಿರುದ್ಧ ನಂದು ಹೋರಾಟ ಅಲ್ಲ, ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ, ಯಾವುದೇ ಪಾರ್ಟಿಯ ವಿರುದ್ಧ ಅಲ್ಲ. ಇದರಲ್ಲಿ ರಾಜಕಾರಣ ಇಲ್ಲ. ಹೋರಾಟಗಾರರಿಗೆ ಇವತ್ತೇನು ಬೈದಿದಾರ, ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ, ಪೂಜರು ಭಾಗಿಯಾಗಿದ್ರು. ಅದು ನೋವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಅದನ್ನ ಅವರ ಹೇಳಿಕೆಯನ್ನು ಖಂಡನೆ ಮಾಡ್ಲಿಕ್ಕೆ ಇಲ್ಲಿ ನಾನು ಬಂದಿದ್ದೀನಿ. ಅದಕ್ಕೆ ಇದರಲ್ಲಿ ರಾಜಕೀಯ ದಯಮಾಡಿ ಯಾವ ಮಾಧ್ಯಮದವರು ಬೆರೆಸ್ಲಿಕ್ಕೆ ಹೋಗ್ಬೇಡ್ರಿ.
ಈಗ ಹಿಂದೂಗಳು ಹೇಳ್ತಾರೆ ಸರ್ ಈ ಕಾಂಗ್ರೆಸ್ ಸರ್ಕಾರ ಕಿತ್ತು ತಕ ಇದು ಆಗಲ್ಲ ಯಾರು ಹೇಳ್ತಾರ್ರಿ? ಹಿಂದೂಗಳು ಅದು ಅವರ ವೈಯಕ್ತಿಕ ಹೇಳಿಕೆ. ಅದರ ಬಗ್ಗೆ ನಾನು ಯಾವುದು ರಾಜಕೀಯ ಟೀಕೆ ಟಿಪ್ಪಣಿಗಳನ್ನ ರಾಜಕೀಯ ವ್ಯಕ್ತಿಗಳ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಈ ನಗರ ಶಾಸಕರು ಹೋರಾಟಗಾರರ ಮೇಲೆ ಗಂಭೀರ ಆಪಾದನೆ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಸರ್, ಶಿವಾನಂದ ಪಾಟೀಲ್ ಅವರು ಮತ್ತು ಯತ್ನಾಳ್ ಅವರು ನಡುವ ವೈಮನಸ್ಸಿಂದ ಈ ಮಾತು ಬಂದಿದೆ ಅಂತ ಅನಿಸ್ತದ ನಿಮ್ಗೆ? ಆ ವೈಮನಸ್ಸನ್ನು ದಯಮಾಡಿ ಏನಾದ್ರೂ ಇತ್ತಂದ್ರ ನಿಮ್ಮೊಳಗೆ ಇಟ್ಕೊಳ್ರಿ. ಅದನ್ನ ತಂದು ಹೋರಾಟಗಾರ ಮೇಲೆ ಹಾಕುದು, ಪೂಜ್ಯರ ಮೇಲೆ ಹಾಕುದು, ನಮ್ಮ ಎಲ್ಲಾ ಸಂಘಟನೆಗಳ ಮೇಲೆ ಹಾಕುದು ನೀವು ಮಾಡಬೇಡ್ರಿ. ನಿಮ್ದು ನೀವು ಏನಾದ್ರು ಅದು ಮಾಡ್ಕೋರಿ. ನಾವು ನಿಮ್ಮ ಜಗಳದೊಳಗೆ ನಾವು ಭಾಗಿಯಾಗ್ಲಿಕ್ಕೆ ಹೋಗಂಗಿಲ್ಲ. ಈ ಹೋರಾಟಗಾರರು ರೊಕ್ಕ ತಿಂದು ಮಾಡ್ತಾರೆ, ಸಂಜೆಗೆ ಹೋಗೋಣ ಪೇಮೆಂಟ್ ತಗೋತಾರ. ಹಂಗಂದ್ರೆ ನೀವು ಮಾಡಿದಂತ ಹೋರಾಟಕ್ಕೆ ನೀವು ಪೇಮೆಂಟ್ ತಗೊಂಡ್ ಮಾಡ್ತಿದ್ರಿ ಅನ್ನೋ ಈ ಹೋರಾಟಗಾರ ಕೇಳಕತ್ತಾರ. ಇವತ್ತ ಹೇಳಿವಿ ನಾವು ಕೇಳ್ಯಾರ ಅವ್ರು? ಹೇಳ್ತೀವಿ. ಕೇಳ್ತಾರೆ. ಏನ್ ಆಧಾರ ಅದ? ಅದಕ್ಕೆ ದಯಮಾಡಿ ಮಾನ್ಯ ಶಾಸಕರೇ ತಕ್ಷಣ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ವಿಜಯಪುರ ಜನತೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲಿಕಂದ್ರೆ ವಿಜಯಪುರ ಜನತೆ ಬರುವಂತ ದಿನಗಳಲ್ಲಿ ತಾವು ಕ್ಷಮೆ ಕೇಳದೇ ಇದ್ರೆ ಏನ್ ಉತ್ತರ ಕೊಡ್ಬೇಕನ್ನೋದು ಅವರು ನಿರ್ಣಯ ಮಾಡುವಂತ ಶಕ್ತಿ ಜನತೆಯ ಕೈಯಲ್ಲಿದೆ ಅನ್ನೋ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಯಾವ ರೀತಿ ಇರ್ತದೆ? ಹೋರಾಟಗಾರರ ಹೋರಾಟ ನಿರಂತರವಾಗಿರ್ತದೆ. ಅದು ಯಾವುದೇ ಪಕ್ಷ ಅಧಿಕಾರಿನಾಗಿರ್ಬೋದು, ಇಲ್ಲಿ ಯಾರೇ ಶಾಸಕ ಇರ್ಬೋದು, ಯಾರೇ ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ಇದಕ್ಕೆ ಸಂಬಂಧ ಇಲ್ಲ. ವಿಜಯಪುರಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಏನೇ ಮಾಡ್ಬೇಕಂದ್ರೂ ಹೋರಾಟ ಮಾಡಿ ತಗೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ವಿಜಯಪುರ ಜನತೆಗೆ ಬಂದಿದೆ. ಅದಕ್ಕೆ ಸರ್ಕಾರ ಇವತ್ತು ಉತ್ತರ ಕರ್ನಾಟಕವನ್ನು, ವಿಶೇಷವಾಗಿ ವಿಜಯಪುರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಲಾರದೆ ಏನ್ ಈ ಅಧಿವೇಶನ ನಡೆದ ಬೆಳಗಾವದಾಗ, ಅದಕ್ಕೆ ಆ ಬೆಳಗಾವಿ ಅಧಿವೇಶನದಲ್ಲೇ ನಿರ್ಣಯ ಆಗಬೇಕು. ವಿಜಯಪುರನ್ಯಾಗ PPP ಇಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಸರ್ಕಾರ ಇವತ್ತು ತನ್ನ ನೈಜ ಭಕ್ತಿಯನ್ನು, ಉತ್ತರ ಕರ್ನಾಟಕದ ಮೇಲೆ ಇರುವಂತ ಪ್ರೀತಿಯನ್ನು ತೋರಿಸಬೇಕಂತೇಳಿ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೀನಿ. ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು ಸರ್? ಗೊತ್ತಿದೆ ರಾಘವಣ್ಣಿಗೆ.